ಹಾಯ್ ಎಲ್ರಿಗೂ, ನಾನಿವತ್ತು ಸ್ವೀಟ್ ಕಾರ್ನಿಂದ ಸ್ಟೀಮ್ ಬನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಬೌಲಲ್ಲಿ ಉಗುರು ಬೆಚ್ಚನೆ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಗರು ಹಾಗೆ ಈಸ್ಟ್ ಹಾಕಿ ಅದನ್ನು ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣಂತೆ. ಆನಂತರ ಸ್ವೀಟ್ ಕಾರ್ನ್ ಈ ಥರ ತುರ್ಕೊಂಡ್ರೆ ಈ ಥರ ಪಲ್ಪ್ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೇಕು. ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಸ್ಟ್ ಏನು ಆ್ಯಕ್ಟಿವೇಟ್ ಆಗಿದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಗೋಧಿ ಹಿಟ್ಟು ಆಗ್ತಾ ಚೆನ್ನಾಗಿ ಚಪಾತಿ ಹದಕ್ಕೆ ಬರೋವರೆಗೆ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು. ಆನಂತರ ಒಂದು ಶೇಪಲ್ಲಿ ಮಾಡಿ ಇದನ್ನು ಸ್ಟೀಮ್ ಮಾಡೋಕೆ ಇಟ್ಕೋಬೇಕು. ಸ್ಟೀಮ್ ಮಾಡೋಕ್ಕಿಂತ ಮೊದಲು ಅದು ಡಬಲ್ ಸೈಜ್ ಆಗೋವರೆಗೆ ಅದೇ ಥರ ಮುಚ್ಚಿಟ್ಕೋಬೇಕು. ಯಾವುದೇ ಥರ ಸ್ಟವ್ ಆನ್ ಮಾಡಬಾರ್ದು. ಅದು ಡಬಲ್ ಸೈಜ್ ಆದಮೇಲೆ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಆದಮೇಲೆ 15 ಮಿನಿಟ್ಸ್ ಸ್ಟೀಮ್ ಆದಮೇಲೆ ನಮಗೆ ಟೇಸ್ಟಿಯಾಗಿರೋ ಸ್ಟೀಮ್ ಬನ್ ರೆಡಿ ಆಗಿರುತ್ತೆ. ಇದು ಇಡ್ಲಿ ಪಾತ್ರದ ಲಿಂಕ್ ಬೇಕಂದರೆ ಲಿಂಕ್ ಅಂದರೆ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.